ಇವತ್ತೊಂದು ಖುಷಿ ವಿಷಯ ವಿತ್ ಸ್ಕ್ರೀನ್‌ಶಾಟ್ ಆ್ಯಂಡ್ ಪ್ರೂಫ್ ಜೊತೆಗೆ ನಿಮಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಏನಪ್ಪ ಅಂದರೆ ಆಲಮ್ ಕಲಿತು ವಿಡಿಯೋ ಮಾಡಿದ್ದೆ, ನಿಮಗೆ ನೆನಪಿದೆಯಾ? ಆಯಿತು, ಒಂದು 20 ಡೇಸ್ ಆಗಿರ್ಬೋದಲ್ಲ, 2 to 3 ವೀಕ್ಸು. ಸೊ ಗಾಯತ್ರಿ ಹೆಗ್ಡೆ ಮ್ಯಾಮ್ದು ಒಂದು ವಿಷಯ ಹೇಳಿದೆ ನಿಮಗೆ, ಅವ್ರಿಗೆ ಕಮ್ಮಿ ಆಗ್ತಿದೆ ಅಂತ. ಸೊ ಅವರು ಮತ್ತೆ ಮೆಸೇಜ್ ಹಾಕಿದ್ದಾರೆ, ಹೇಮಾ ನನಗೆ ತುಂಬ ಕಮ್ಮಿಯಾಗಿದೆ ಪಿಗ್ಮೆಂಟೇಷನು ಅಂತ. ಅವ್ರದ್ದು ಸ್ಕ್ರೀನ್‌ಶಾಟ್ ಹಾಕ್ತೀನಿ, ದಯವಿಟ್ಟು ನೋಡಿ. ಹೊಸೊಬ್ರು ಯಾರಾದರೂ ಫಸ್ಟ್ ನನ್ನ ಚಾನಲ್ಗೆ ಬರೋಕ್ಕೆ ಮುಂಚೆ ದಯವಿಟ್ಟು ಕಮ್ಯುನಿಟಿ ಪೋಸ್ಟ್ ಹೋಗ್ಬಿಟ್ಟು ಒಂದು ಸಲ ಚೆಕ್ ಮಾಡಿ. ಯಾಕಂದರೆ ನನಗೆ ಬಂದು ಇಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ, ಯಾರಿಗಾದ್ರೂ ಕಮ್ಮಿ ಆಗಿದೆಯಾ, ಯಾರಿಗಾದ್ರೂ ವಾಸಿ ಆಗಿದೆ ಅಂತ. ಯಾಕಂದರೆ ನಾವು ಇದನ್ನು ಜಾಕಾಯಿ ರೆಮಿಡಿಯಿಂದ ಹಿಡಿದು ಇದನ್ನು ನಾನು ರೋಹಿಣಿ ಪೂಜಾರಿ ಮ್ಯಾಮ್ ಹೇಳ್ತಾ ಇದ್ದೀನಿ. ಜಾಕಾಯಿ ರೆಮಿಡಿಯಿಂದ ಹಿಡಿದು ನಲಪ ಮರಾಡಿ ರೆಮಿಡಿಯಿಂದ ಹಿಡಿದು ಆಲಮ್ ರೆಮಿಡಿವರೆಗೂ ಹೇಳ್ಕೊಟ್ಟಿದ್ದೀನಿ. ಯಾಕೆ ಅಂದರೆ ಒಂದೇ ಒಂದು ರೆಮಿಡಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದಾಯ್ತು. ನನ್ನ ಸ್ಕಿನ್ನು ನಿಮ್ಮ ಸ್ಕಿನ್ನು ಒಂದೇ ಅಲ್ಲ, ಅಥವಾ ನಿಮಗಿರೋದು ಇನ್ನೊಬ್ರಿಗಿರೋ ಸ್ಕಿನ್ ಟೈಪು ಒಂದೇ ಅಲ್ಲ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಒಂದೇ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ನಾನು ಇನ್ನೂ ಸದ್ಯಕ್ಕೆ ಯಾವ ವೀಡಿಯೋಸು ಮಾಡ್ತಿಲ್ಲ, ಒಂದೇ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ಅದನ್ನು ನಾನು ಫ್ರ್ಯಾಂಕಾಗಿ ಓಪನ್ ಆಗಿ ವೀಡಿಯೋಸಲ್ಲಿ ಹೇಳ್ತಾ ಇದ್ದೀನಿ. ಸೊ ನಲಪ ಮರಾಡಿ ಆಗಿರ್ಬೋದು, ಆಲಮ್ ಆಗಿರ್ಬೋದು, ಜಾಕಾಯಿ ಆಗಿರ್ಬೋದು, ಜಾದು ಮಾಡಿದೆ ವಿತ್ ಪ್ರೂಫು ನಮ್ಮ ಸಬ್ಸ್ಕ್ರೈಬರ್ಗೂ. ನಾನೇನು ದುಡ್ಡು ಕೊಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಈ ಥರ ಕಮೆಂಟ್ ಹಾಕಿ ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ, ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ನನಗೆ ಇವಾಗ ನಮ್ಮ ಗಾಯತ್ರಿ ಹೆಗ್ಡೆ ಮ್ಯಾಮ್ ಅಷ್ಟೇ ಗೊತ್ತಿರೋದು, ಅವ್ರಿಗೆ ನಾನು ಹೇಮಾ ನಾಗರಾಜ್ ಅಂತ ಅಷ್ಟೇ ಗೊತ್ತಿರೋದು. ಸೊ ಇದರಲ್ಲಿ ಏನೂ ಗಿಮಿಕ್ಕು ಟ್ರಿಕ್ಸ್ ಇಲ್ಲ. ಅದು ಬಿಯಾಂಡ್ ಆ ಥರ ಥಿಂಕ್ ಮಾಡೋರು ಒಂದು ಕಮೆಂಟ್ ಬಂದಿತ್ತು ನನಗೆ. ಸೊ ಅದು ನಿಮಗೆ ಬಿಟ್ಟಿದ್ದು, ಆಯಿತು ಸರ್, ಅದು ನಿಮ್ಮ ಪರ್ಸ್ನಲ್ ಚಾಯ್ಸು. ಕಮಿಂಗ್ ಟು ದ ಪಾಸಿಟಿವ್ ನೋಟು, ಇವತ್ತು ಗಾಯತ್ರಿ ಹೆಗ್ಡೆ ಮ್ಯಾಮ್ಗೆ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ಆಲಮ್ ಸ್ಟೋನಿಂದ. ನೋಡಿ, ಒಬ್ರೊಬ್ರಿಗೆ ಒಂದೊಂದರಲ್ಲಿ ವರ್ಕ್ ಆಗಿದೆ, ಅದನ್ನೇ ಹೇಳಿದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್, ಆಯಿತಾ? ಸೊ ಆ ನಿಟ್ಟಿನಲ್ಲಿ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಯಾರಾದರೂ ಹೊಸಬ್ರು ಟ್ರೈ ಮಾಡಬೇಕು ಅಂದರೆ ಫಸ್ಟು ಹೋಮ್ ರೆಮಿಡೀಸ್ ಟ್ರೈ ಮಾಡಿ. ಸುಮಾರು ಜನ ಹೊಸರು ಕೇಳ್ತಿದ್ದಾರೆ, ಹೇಮಾ ಯಾವುದನ್ನು, ಫಸ್ಟು ಹೋಮ್ ರೆಮಿಡೀಸ್ಗೆ ಹೋಗಿ. ಹೋಮ್ ರೆಮಿಡೀಸಲ್ಲಿ ಕೆಲವ್ರಿಗೆ ಆಗತ್ತೆ ಅಂತ ಅಂದಾಗ ಮಾತ್ರ ನಲಪ ಮರಾಡಿಗೆ ಹೋಗೋಣ. ಯಾಕಂದರೆ ಆ ಪ್ಯಾಕ್ ಹಾಕಬೇಕಾಗತ್ತೆ ನೀವು ನಲಪ ಮರಾಡಿ ಯೂಸ್ ಮಾಡಿದಾಗ, ಆವಾಗಲೇ ಬೆಸ್ಟು ಇದಾಗೋದು ನಿಮ್ಮ ಸ್ಕಿನ್ನು, ಗ್ಲೋ ಬರೋದು. ಓಕೆನಾ? ಈ ಪಾಯಿಂಟು. ಮತ್ತು ಆಲಮ್ ಸ್ಟೋನ್ದು ನಾಳೆ ಬೆಳಗ್ಗೆ ವೀಡಿಯೋ ಮಿಸ್ ಮಾಡಬೇಡಿ. 4 ರೀತಿಯಾಗಿ ಆಲಮ್ ಸ್ಟೋನ್ನ ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಪಿಂಪಲ್ಸ್ಗೆ ಯಾವ ರೀತಿ, ಜಸ್ಟ್ ಎಲ್ಲ 2 to 2 ಸೆಕೆಂಡ್ಸ್ ವೀಡಿಯೋ, ಅದು 2 to 2 ಸೆಕೆಂಡ್ಸ್ ವೀಡಿಯೋ, 2 to 3 ಸೆಕೆಂಡ್ಸ್ ಅಷ್ಟೇ. ಪಿಂಪಲ್ಸ್ ಬಂದು ಹೋದ್ಮೇಲೆ ಮಾರ್ಕ್ಸ್ ಉಳಿಯುತ್ತಲ್ಲ ಅದಕ್ಕೆ, ಮತ್ತು ಅನ್ಇವನ್ ಸ್ಕಿನ್ ಟೋನು, ಆಮೇಲೆ ಇಮ್ಮಿಡಿಯೇಟ್ ಸ್ಕಿನ್ ಶೈನಿಂಗ್ ಬರಬೇಕು ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಎಲ್ಲ ರಾಮಬಾಣ ಅದು. ನಾಳೆ ಬೆಳಗ್ಗೆ ವೀಡಿಯೋ ಮಿಸ್ ಮಾಡಬೇಡಿ. 4 ವೆರೈಟೀಸ್ ಆಫ್ ಆಲಮ್ ಸ್ಟೋನ್ ಯೂಸಿಂಗ್ ಬರ್ತಾ ಇದೆ. ಓಕೆ, ಕಮ್ಮಿಂಗ್ ಬ್ಯಾಕ್ ಟು ಇವತ್ತಿನ ವೀಡಿಯೋ. ಅಂದರೆ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಇತ್ತು. ಇವಾಗ ದಿಢೀರಂತ ನೀವು ಇವಾಗ ಯಾವುದೋ ಒಂದು ಮದುವೆನೋ ಫಂಕ್ಷನೋ ಪಾರ್ಟಿಗೋ ಹೋಗಬೇಕು ಅಂತ ಇಟ್ಕೊಳ್ಳಿ, ಹೇರ್ ಗ್ರೋತ್ ಆಗೋಗಿರುತ್ತೆ. ಇವಾಗ ಪಾರ್ಲರ್ಗೆ ಹೋಗಿ ಅಪ್ಪರ್ ಲಿಪ್ಪೆಲ್ಲ ಮಾಡಿಸ್ಕೊಳ್ಳೋಕೆ ನಿಮ್ಗೆ ಟೈಮ್ ಇರೋಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರೊಸೀಜರ್ ತಂದಿದ್ದೀನಿ. ಈ ಪ್ರೊಸೀಜರ್ ಸತತವಾಗಿ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರಬೇಕು. ನಾನು ಇದು 1 ದಿನದಲ್ಲಿ ಹೋಗುತ್ತೆ, 1 ವಾರದಲ್ಲಿ ಹೋಗುತ್ತೆ ನಾ ಹೇಳೋಕ್ಕಾಗಲ್ಲ. ಸೊ ಅದೊಂದು ಪ್ಯಾಕ್ ರೀತಿ, ಅದು ಯಾವ ರೀತಿ ಮಾಡಿದ್ದೀನಿ ಆ ಪ್ಯಾಕ್ನ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆನಾ? ಇಲ್ಲೊಂದು ಆಲೂಗೆಡ್ಡೆನ ಸ್ಕ್ರಾಪ್ ಮಾಡ್ಕೊಂಡಿದ್ದೀನಿ, ಔಟರ್ ಪೋರ್ಷನ್ನ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಜ್ಯೂಸ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದತ್ತು ನೋಡಿ, ಈ ಥರ ಅರ್ಧ ಗ್ರೈಂಡ್ ಆಗಿದೆಲ್ಲ. ಈಗ ನಾನು ಅದಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ, ಕಝೀಮಾ ಅವ್ರದ್ದು. ಅರ್ಧಂಬರ್ಧ ಆಗುತ್ತೆ ನೋಡಿ, ಅವಾಗ ಹಾಕ್ತೀನಿ. ಫೈನ್. ಈಗ ಮತ್ತೆ ಇದೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಅದು ಫೈನ್ ಪೇಸ್ಟ್ ಥರ ಆಗಿದೆ. ಆಲೂಗೆಡ್ಡೆ ಮತ್ತು ಅಲೋವೆರಾ ಜೆಲ್, ನಿಮ್ಮ ಮನೇಲಿ ಗಿಡ ಇತ್ತು ಅಂದರೆ ಅಲೋವೆರಾ ಜೆಲ್ನ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ. ಫೈನ್. ಈಗ ಈ ಮಟ್ಟಕ್ಕಾಗಿದೆ. ನಾನು ಇದನ್ನು ಇದು ಮಾಡ್ಕೊಳ್ತೀನಿ, ಶೋಧಿಸ್ಕೊಳ್ತೀನಿ. ಒಂದು ಫಿಲ್ಟ್ರ್ ತೊಗೊಳ್ತೀನಿ, ನೀಟಾಗಿ ಇದನ್ನು ಶೋಧಿಸ್ಕೊಳ್ತೀನಿ. ಸುಮಾರು ಒಂದು ದೊಡ್ಡ ಆಲೂಗೆಡ್ಡೆನೇ ತಗೊಳ್ಳಿ, ಓಕೆನಾ? ಯಾಕಂದರೆ ನನಗೆ ಇದ್ರ ಸ್ಟಾರ್ಚ್ ಬೇಕು. ಓಕೆನಾ? ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಅಂಗಡಿದಾದರೆ ಬೆಸ್ಟು, ಮನೇಲಾದರೆ ಅಕ್ಕಿ ಹಿಟ್ಟಾಗಿದ್ದರೆ ಸ್ವಲ್ಪ ಶೋಧಿಸ್ಕೊಳ್ಳಿ, ಆಯಿತಾ? ಅದಕ್ಕೆ ಒಂದು 1/4 ಚಮಚದಷ್ಟು ವನಶ್ರೀಯವರ ಕಸ್ತೂರಿ ಅರಿಶಿನ,
ಆಯಿತಾ. ಮಿಕ್ಸ್ ಮಾಡ್ಕೊಂಡ್ವಾ. ಇಲ್ಲಿ ನಾನು ಹೇಳಿದ್ನಲ್ಲ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಅಂತ ತಗೊಂಡಿದ್ದೀನಿ. ನೋಡಿ ಸಿಕ್ಕಿದೆಯಲ್ಲ ನೋಡಿ. ಮತ್ತೆ ಯಾರೋ ಒಬ್ಬರು ಇದು ಗಿಣ್ಣು ಹಾಲು ಅಂತ ಹೇಳಿದ್ರು. ಇದು ಗಿಣ್ಣು ಹಾಲಲ್ಲ ಸರ್, ಇದು ಆಲೂಗೆಡ್ಡೆನ ಸುಮಾರು ಹೊತ್ತಿಟ್ಟರೆ ಸ್ಟಾರ್ಚ್ ಬರುತ್ತೆ, ಪೊಟೆಟೊ ಸ್ಟಾರ್ಚ್. ಸೊ ಇದನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗಿರೋ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಫುಲ್ಲು ನಮಗೆ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳ್ತೀನಿ. ಒಂಚೂರು ಲಮ್ಸ್ ಇರಬಾರ್ದು. ಅಕ್ಕಿ ಹಿಟ್ಟಿನೇನು ಲಮ್ಸ್ ಇದೆಯೋ ಅದನ್ನು ತೆಗೆದು ಬಿಡೋಣ. ನೋಡಿ, ಸೊ ಈಗಿದು ರೆಡಿ ಇದೆ. ಓಕೆನಾ ಫ್ರೆಂಡ್ಸ್, ಈಗಾಗಲೇ ನಾನು ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡಬೇಕು. ನೀರು ಕುದಿಯೋಕೆ ಇಟ್ಟಿದ್ದೀನಿ, ಸ್ಲೋ ಮಾಡ್ಕೊಳ್ತೀನಿ. ನೋಡಿ, ಇದು ಗಟ್ಟಿ ಆಗುತ್ತೆ. ಜಸ್ಟ್ 2 to 3 ಮಿನಿಟ್ಸು. ನೋಡಿ, ಈಗಾಗಲೇ ಗಟ್ಟಿ ಹಾಕ್ಕೊಂಡು ಬರ್ತಿದೆ. ನೋಡಿ, ಬಿಸಿ ಇರುತ್ತೆ. ಈ ಪ್ಯಾಕ್ನ ನೀಟಾಗಿ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದು ಕೈ ಕಾಲಿಗೆ, ಮುಖಕ್ಕೆ, ಇದು 2 ರೀಸನ್ಗೆ ಈ ಪ್ಯಾಕ್ ಮಾಡ್ತಾ ಇರೋದು. ಒಂದು, ನಿಮಗೆ ಫೇಶಿಯಲ್ ಹೇರ್ಸು ಒಂದೇ ಸಲ ಹೊಟ್ಟೋಗುತ್ತೆ ನಾನು ಹೇಳಲ್ಲ, ಯೂಸ್ ಮಾಡ್ತಾನೆ ಬರಬೇಕು. ಸುಮಾರು ಜನ ಕೇಳ್ತಿರಲ್ಲ, ಮುಖದಲ್ಲಿರೋ ಅನ್ವಾಂಟೆಡ್ ಹೇರ್ಸು ವ್ಯಾಕ್ಸಿಂಗ್ ಆಗಲ್ಲ, ಹೇಮ ನೋವಾಗುತ್ತೆ, ನಾವು ಇದು ಮಾಡ್ಕೊಳ್ಳಲ್ಲ ಅಂಥವ್ರಿಗೆ ಇದು ರೆಮಿಡಿ. ಇವತ್ತು ಇದು ಗ್ಲೋನೂ ಬರುತ್ತೆ. ಓಕೆ, ಸೊ ಇದು ಸ್ವಲ್ಪ ಬಿಸಿ ಇರುವಾಗಲೇ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಜಸ್ಟ್ 2 to 3 ಮಿನಿಟ್ಸ್ ಬಿಸಿ ಇರುವಾಗಲೇ ಮಾಡಬೇಕು. ಸ್ಕಿನ್ ಗ್ಲೋ ಜೊತೆ ಫೇಶಿಯಲ್ ಹೇರ್ಸು ರಿಮೂವ್ ಆಗುತ್ತೆ ಈ ಕ್ರೀಮ್. ಓಕೆನಾ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ, ಸೊ ಇದೇ ಅದ್ಭುತವಾದ ಜಾದು. ಈ ಜಾದುನ ಅಪ್ಲೈ ಯಾವಾಗಾದರೂ ಮಾಡ್ಕೊಳ್ಳಿ. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಕಸ್ತೂರಿ ಅರಿಶಿನ. ಓಕೆ, ಯಾವಾಗ ನೀವು ಫ್ರೀ ಇರ್ತೀರೋ ಹಾಕ್ಕೊಂಡು ಒಂದು 10 ನಿಮಿಷ ಧಾರಾಳವಾಗಿ ಕುತ್ಕೊಂಬಿಡಿ. ಇದರಲ್ಲಿ ಫೇಶಿಯಲ್ ಹೇರ್ಸ್ ಕಮ್ಮಿ ಆಗುತ್ತೆ. ಆಲೂಗೆಡ್ಡೆ ಉಪಯೋಗ ನಿಮ್ಗೆ ಗೊತ್ತಿದೆ. ಬ್ಲೆಮಿಷಸ್ಸು, ಪಿಗ್ಮೆಂಟೇಷನ್ ತೆಗೆಯೋ ಶಕ್ತಿ ಇದೆ ಆಲೂಗೆಡ್ಡೆ ಸ್ಟಾರ್ಚ್ಗೆ. ಈಗಾಗಲೇ ನನ್ನ ವೀಡಿಯೋಸಲ್ಲಿ ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ. ಇದನ್ನು ಇದೇ ಥರ ಹಾಕ್ಕೊಬೇಕು ಫ್ರೆಂಡ್ಸ್, ಇದೇ ಥರ ಹಾಕ್ಕೊಬೇಕು ಲೇಪ್ನ. ರೋಸ್ ವಾಟ್ರ್ ಏನು ಮಿಕ್ಸ್ ಮಾಡಬೇಡಿ. ಫೇಶಿಯಲ್ ಹೇರ್ಸ್ ಬರುತ್ತೆ, ಹಂಗಂತ ಇರೋ ಕೂದಲೆಲ್ಲ ಬರುತ್ತಾ ಹೇಮ? ಡೆಫಿನೆಟಾಗಿಲ್ಲ. ಒಂದೇ ಅಪ್ಲಿಕೇಶನಲ್ಲಿ ನಾನು ಹೇಳಿದ್ದೀನಿ, ಮ್ಯಾಜಿಕ್ ಆಗಲ್ಲ. ಲಾಜಿಕ್ ಆಗಿ ಥಿಂಕ್ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗೋದು. ನೀವು ಕೆಮಿಕಲ್ ಇದು ಬರುತ್ತಲ್ಲ, ಹೇರ್ ರಿಮೂವಿಂಗ್ ಇದೆಲ್ಲ, ಅದರಲ್ಲಿ ಕೂದಲು ಹೋಗುತ್ತೆ. ಇದು ನಿಮಗೆ ಸ್ಕಿನ್ನು ಗ್ಲೋ ಜೊತೆ ಹೇರ್ ರಿಮೂವಿಂಗ್ ಆಗಿ ವರ್ಕ್ ಆಗುತ್ತೆ. ಮತ್ತು ಹೇರ್ ರಿಮೂವಿಂಗ್ ಗ್ರೋತ್ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಇಟ್ ವಿಲ್ ಟೇಕ್ ಟೈಮ್. ಆಯಿತಾ? ನಿಮಗೆ ಈ ಏನಂತೀವಿ, ಈ ಕನಕ ಎಲ್ಲ ಕಲಿಸ್ದಾಗ ಬರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ, ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಇರಬೇಕಿದು. ನೋಡಿ, ಓಕೆನಾ? ಇದಕ್ಕೆ ನೀರು ಏನೂ ಆ್ಯಡ್ ಮಾಡ್ಕೊಡ್ತು ಫ್ರೆಂಡ್ಸ್. ಇದು ಹೆಂಗಿದೆಯೋ ಹಾಗೆ ಇರಬೇಕು. ಓಕೆ, ಸುಮಾರು 10 ನಿಮಿಷ ಆದಮೇಲೆ ನಾನು ಇದನ್ನು ವೈಪ್ ಔಟ್ ಮಾಡ್ತೀನಿ. ಮೀನ್ಸ್ ಆಲ್ಮೋಸ್ಟ್ ಇದು ಸೆಮಿ ಡ್ರೈ ಆಗ್ತದೆ. ಈಗ ಕೈನ ಒದ್ದೆ ಮಾಡಿಕೊಂಡು ಸ್ವಲ್ಪ ಇದನ್ನು ಇದು ಮಾಡ್ಕೊಳ್ಳಿ. ಆ ಪಪಾಟ ಏನಿದೆ ಅದು ಇದೆಲ್ಲ ಸ್ವಲ್ಪ ತಕ್ಕೊಳ್ಳಿ. ಓಕೆನಾ? ನೋಡಿ,
ನಾನೊಂದು 2-3 ನಿಮಿಷ ಎಕ್ಸ್ಟ್ರಾ ಇದ್ದೆ, ನೀವು 8 ಮಿನಿಟ್ಸ್ಗೆ ತಕ್ಕೊಳ್ಳಿ, ಯಾಕಂದರೆ ಅದು ಡ್ರೈ ಆಗ್ತದೆ. ಓಕೆ, ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಸೊ ಎಕ್ಸ್ಟ್ರಾಸ್ ಏನೇನಿದೆ ಒಂದು ಕಾಟನ್ನು ಒಂದು ಇದರಿಂದ ವೈಪ್ ಔಟ್ ಮಾಡ್ಕೊಂಬಿಡಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಾವೀಗ ಆಲಮ್ಮು ಯೂಸ್ ಮಾಡ್ತಾ ಇದ್ದೀನಲ್ವಾ, ಸೊ ದ ಶೈನಿಂಗ್ ವಿಲ್ ಬಿ ಮೋರ್ ಆಲಮ್ ಇದರಿಂದ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇವತ್ತಿನ ವಿಡಿಯೋ ಬಗ್ಗೆ ಹೇಳಿ ನಿಮ್ಮ ಕಮೆಂಟ್ಸು. ಇನ್ನೂ ಏನಾದ್ರು ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಅಕಸ್ಮಾತ್ ಇಟ್ ಇಸ್ ವಿದಿನ್ ಮೈ ವಿಡಿಯೋ ನನಗೆ ಸಂಬಂಧಪಟ್ಟಿದ್ದಂದರೆ ರಿಪ್ಲೈ ಮಾಡ್ತೀನಿ, ಇದ್ದರೆ ನಾನು ಅದಕ್ಕೆ ರಿಪ್ಲೈಯೇ ಮಾಡಲ್ಲ. ಓಕೆನಾ? ಸೊ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು 3 ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗ್ಲೋ ನೋಡಿ. ಸೊ ಆಲಮ್ಮು ಆಗಿ ಬಂದರೆ ಶುದ್ಧೀಕರಣ ಮಾಡಿ ಉಪಯೋಗಿಸಿ. ಪ್ಯಾಚ್ ಟೆಸ್ಟಲ್ಲಿ ಆದರೆ ನಿಮಗೆ. ಓಕೆನಾ? ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ನಾಳೆ ಒಂದು ಅದ್ಭುತ ಹೇಳಿದಲ್ಲ 2 to 3 ಸೆಕೆಂಡ್ಸ್ದು 4 ವೀಡಿಯೋಸ್ ಬರುತ್ತೆ ನಾಳೆ ಬೆಳಗ್ಗೆ. ಡೆಫಿನೆಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ.